ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ಪೆಷಲ್ ಡೇ. ಈ ವಿಡಿಯೋಲಿ ಏನೇನಾಗುತ್ತೆ ಅಂತ ನೋಡ್ಕೊಂಡೋಗಿ. ಅಮ್ಮ ಆಯ್ತಾ? ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿದ್ಯಾ? ಶೆಲ್ಫ್ ಎಲ್ಲ ನಾನು ಒರೆಸ್ಕೊಂತಿರ್ಲಿಲ್ವೇನಮ್ಮ? ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟಿದ್ಯಾ? ಇದು ಯಾರ್ದಮ್ಮ ಲೋಟ? ಇದು ಯಾರ್ದು ಲೋಟ? ಯಾಕೆ ಲೋಟ ಮಾಡ್ಕೊಂಡಿದ್ಯಾ? ಹಾಂ, ನಾವೆಲ್ಲ ಬಾಟ್ಲಲ್ಲಿ ಕುಡಿತೀವೋ ನಿನ್ನ ಲೋಟನಾ? ಹಾಂ, ಅದವ ನಮ್ಮ ಅಜ್ಜಿ ಜಾಗ, ಲೋಟದ ಜಾಗ. ಯಾವಾಗಲೂ ಅವ್ರು ಅಲ್ಲೇ ಇಟ್ಕೊಳ್ಳೋದು. ಅಮ್ಮ ಇಲ್ಲ ಅಂದರೆ ಈ ಲೋಟನ ಮಿಸ್ ಮಾಡ್ಕೊತೀನಿ ನಾನು. ಏನಮ್ಮ, ಮಮ್ಮಿ ಮನೆಗೆ ಹೊರಡೋಣ? ಲಡ್ಡುಮ ಇಷ್ಟೊಂದು ಆ್ಯಕ್ಟಿವ್ ಅಂತ ಅಮ್ಮ ಯಾವತ್ತೂ ನೋಡಿರಲಿಲ್ಲ. ಇಲ್ಲಿ ಬಂದಾಗಲೇ ಗೊತ್ತಾಯ್ತು ಅವನು ಇಷ್ಟೊಂದು ಆ್ಯಕ್ಟಿವ್ ಅಂತ. ಬಾ ನನ್ನ ಜೊತೆ ಅಂತ ಕರಿತಾ ಇದ್ರೆ ಅಮ್ಮಂಗೆ ಹೊಡಿತಾ ಇದ್ದಾನೆ ಅವನು. ನಾವು ಇಲ್ಲಿಂದ ಮಮ್ಮಿ ಮನೆಗೆ ಹೊರಟಿವಿ, ಏನೋ ಒಂದು ಸ್ಪೆಷಲ್ ಕೆಲಸ ಇತ್ತು ಅಂತ. ಲಡ್ಡು ಡ್ಯಾಡಿ ಬರ್ತಾ ಇಲ್ಲ ಅಂತ ಹಠ ಮಾಡ್ತಾ ಇದ್ದ. ಅವನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇಲ್ಲ. ಅಮ್ಮ ಕೈಲಿ ಬಿಚ್ಚಿಸ್ಕೊ. ಗೊತ್ತಾಯ್ತು ಕಿರು. ಬಿಚ್ಚು ಬಿಚ್ಚು. ಏನು ಪೂಜೆ ಮಾಡ್ದ ಒಮ್ಮೆ? ಊಟ ಮಾಡ್ದ ಇಲ್ವಾ? ನನ್ನ ಅಮ್ಮಗ ಬರೋತಿ ಮಾಡಬೇಕು ಅನ್ಕೊಂಡೆ, ಆಗ್ಲಿಲ್ಲ. ಆಗ್ತಾ ಇಲ್ವಲ್ಲೇ. ಮಮ್ಮಿಗೆ ಮೊದಲೇ ಗೊತ್ತಿತ್ತು ನಾವೆಲ್ಲ ಇವತ್ತು ಬರ್ತೀವಿ ಅಂತ. ಹಂಗಾಗಿ ಎಲ್ಲ ಕೆಲಸ ಬೇಗ ಮಾಡ್ಕೋಬೇಕು ಅಂತ ಪೂಜೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದಾರೆ. ಮಮ್ಮಿ ಯಾವಾಗಲೂ ಫೋನ್ ಮಾಡಿದಾಗೆಲ್ಲ ನೀನು ಹತ್ರ ಇದೆಯಲ್ವಾ, ನೀನಾದರೂ ಬೇಗ ಬಾ ಅಂತ ಕರೀತಾರೆ. ಎಷ್ಟೇ ಬೇಗ ಅಂದರೂ ಹೊರಡೋಷ್ಟರಲ್ಲಿ 2 ಗಂಟೆ ಆಗಿತ್ತು. ವೇದು ಅಕ್ಕ ಕೂಡ ಬರ್ತಾಯಿದ್ರು ಅವತ್ತು. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು, ಮಮ್ಮಿ ನೀವೆಲ್ಲ ಊಟ ಮಾಡ್ಕೊಂಡು ಬರಬೇಡಿ, ಇನ್ನೂ ಲೇಟ್ ಆಗಿಬಿಡುತ್ತೆ, ನೀವೆಲ್ಲ ಇಲ್ಲಿಗೆ ಬನ್ನಿ, ಅಡುಗೆ ಮಾಡಿಟ್ಟಿರ್ತೀನಿ ಅಂತ ನನಗೆ ಅಕ್ಕಂಗೆ ಇಬ್ಬರಿಗೂ ಫೋನ್ ಮಾಡಿದರು. ನಾವು ಹೋಗೋ ಅಷ್ಟರಲ್ಲೂ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅಮ್ಮನೂ ಏನೂ ತಿನ್ನಲಿಲ್ಲ, ಅಲ್ಲೇ ಊಟ ಮಾಡ್ತೀನಿ ಅಂತ. ಮನೆಗೆ ಹೋದರೆ ಮಮ್ಮಿ ನಾವೆಲ್ಲ ಬರ್ತೀವಿ ಅಂತ ಪಾಯಸ ಮಾಡಿದರು. ಪಾಯಸ ತುಂಬ ಚೆನ್ನಾಗಾಗಿತ್ತು. ಬೋಂಡ, ಲಡ್ಡು ಮತ್ತು ನನ್ನ ಫೇವ್ರೆಟ್ಟು ಅನ್ನ, ಸಾಂಬಾರು ಮತ್ತು ಪಲ್ಯ ಎಲ್ಲದನ್ನೂ ಮಾಡಿಕೊಂಡು ನಮ್ಮನ್ನೇ ಕಾಯ್ತಾ ಇದ್ದರು. ಹೋಗಿದ ತಕ್ಷಣ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಸಂಜೆ ನಮಗೆಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು. ಮಮ್ಮಿ, ಡ್ಯಾಡಿ, ಕಿರಣ್ ಮತ್ತು ವೇದು ಒಂದು ಆಟೋದಲ್ಲಿ, ನಾನು, ಅಕ್ಕ, ಅಮ್ಮ, ಲಡ್ಡುಮ ಇನ್ನೊಂದು ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಮಕ್ಕಳನ್ನ ಕರ್ಕೊಂಡು ಎಷ್ಟೇ ಬೇಗ ಹೋಗಬೇಕು ಅಂದರೂ ಲೇಟ್ ಆಗಿಬಿಡುತ್ತೆ. ಬೇಗ ಬೇಗ ಎಲ್ಲರೂ ರೆಡಿಯಾಗಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಹೋಗಿರೋ ಕೆಲಸನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ತುಂಬ ದಿನದಿಂದ ಬರಬೇಕು ಅಂತ ಮಮ್ಮಿ ಹೇಳ್ತಾಯಿದ್ರು. ನಾನಿದ್ದರೆ ಅಕ್ಕ ಇರ್ತಾ ಇರಲಿಲ್ಲ, ಅಕ್ಕ ಇದ್ದರೆ ನಾನು ಇರ್ತಾ ಇರಲಿಲ್ಲ. ಯಾಕೆಂದರೆ ಅವಳ ಕೆಲಸ ಇದ್ದಾಗ ನಾನು ಹೋಗೋಕ್ಕಾಗಲ್ಲ. ಈ ನಡುವೆ ಹಂಗಾಗುತ್ತೆ. ಮೊದಲೆಲ್ಲ ಅಕ್ಕ ಹೋದಾಗಲೇ ನಾನು ಬರ್ತಾಯಿದ್ದೆ. ಮಮ್ಮಿ ಎಲ್ಲರೂ ಇದ್ದೀರಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ವಿ. ಇದು ಮಮ್ಮಿ ಮನೆ ಹತ್ರನೇ ಇರೋ ದೇವಸ್ಥಾನ. ವೇದುಮಗೆ ನಾವೆಲ್ಲ ಸಿಕ್ಕಿ ತುಂಬ ದಿನ ಆಗಿತ್ತು. ಬಟ್ ನಿಮ್ಮ ವೀಡಿಯೋ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇರುತ್ತೆ, ಯಾಕೆಂದರೆ ನಾನು ವಾರಕ್ಕೊಂದು 2 ವೀಡಿಯೋ ಹಾಕೋದ್ರಿಂದ. ನಾನು ವೇದನ ಮೀಟ್ 10 ಡೇಸ್ ಮೇಲಾಗಿತ್ತು. ನಾವು ಬೇಗ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನಾವು ನೆಕ್ಸ್ಟ್ ಡೇ ನಮಗೆ ಊರಲ್ಲಿ ಸ್ವಲ್ಪ ಕೆಲಸ ಇತ್ತು. ನಾನು ಬರೋವಾಗಲೇ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಅಶೋಕ್ಗೆ ಹೇಳಿ ಬಂದಿದ್ದೆ. ಯಾಕೆ ಅಂದರೆ 1 ನೈಟ್ ಆದರೂ ವೇದು ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿಬಿಟ್ಟು ಬಂದೆ. ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗಬೇಕಾಗಿತ್ತು. ಬೆಳಗ್ಗೆ ಒಂದು 10:30, 11 ಗಂಟೆಲಿ ಊರಿಗೆ ಹೊರಟ್ವಿ. ಮಮ್ಮಿ ಬೆಳಗ್ಗೆನೇ ಎದ್ದು ನಮಗೆಲ್ಲ ತಿಂಡಿ ಮಾಡಿಕೊಟ್ಟು ಬಾಕ್ಸಿಗೂ ಸಹ ಪ್ಯಾಕ್ ಮಾಡಿಕೊಟ್ಟಿದ್ರು. ಅಮ್ಮ ಯಾವಾಗಲೂ ಊರಿಗೆ ಹೋಗುವಾಗ ಮಮ್ಮಿ ಅವತ್ತಿನ ಮಧ್ಯಾಹ್ನಕ್ಕೆ ರಾತ್ರಿಗೆ ಎಲ್ಲ ಬಾಕ್ಸ್ ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ, ಅವ್ರಿಗೆ ಹೋಗಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ಮತ್ತು ಅಮ್ಮನ ನಾವೇ ಕರ್ಕೊಂಡೋಗಿ ಊರಿಗೆ ಬಿಟ್ಬಿಟ್ಟು ಬಂದ್ವಿ. ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಈ ವೆದರ್ನ ನೋಡೇ ತುಂಬ ದಿನ ಆಗಿತ್ತು ಬೆಂಗಳೂರಲ್ಲಿ. ಮಳೆ ಬರ್ತಾಯಿತ್ತು, ತುಂಬ ಜೋರು ಮಳೆ. ನಾವೊಂದು 10 ನಿಮಿಷ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಮಳೆ ಕಡಿಮೆ ಆದಮೇಲೆ ಹೋದ್ವಿ.
ಈ ಕಡೆ ಬರಲ್ಲ ಬಾ, ಇಲ್ಲೇ ಕೂತ್ ಒಳ ಒಳ ಕೂತ್ಕೊಂಡ್ರಿ ಒಳಗೆ ಕೂತ್ಕ ಇಲ್ಲ ಒಳಗೆ ಯಾಕೆ ಒಳಗೆ ಒಳಗೇನೂ ಆಗಿಲ್ಲ ಏನವ ಏನು ಬಂದಿದ್ದೆ ಇಲ್ಲಿಗೆ? ಓ ನಾನು ಬಂದ ನೀವು ಬೆಂಗಳೂರಿಂದ ಬಂದ ಬೆಂಗಳೂರಿಂದ ಬಂದು ಅಜ್ಜಿ ಅವತ್ತು ನಿಮ್ಮವ್ವ ಅವತ್ತೇ ಹೋಗ್ತೀನಿ ನಾನು ಅವತ್ತು ಹೋದ್ಸಲ ಹೋಗಿರ್ಲಿಲ್ವಾ ಕರ್ಕೊಂಡು ಹೋಗಿದ್ದು. ಈಗ ಆದ್ಮೇಲೆ ಇಲ್ಲೇ ಬಂದಿರೋ ನಾವು ನಮ್ಮ ಅತ್ತೆಯವರ ತಂಗಿ ಮನೆಗೆ ಬಂದಿದ್ದೀವಿ. ಇವರು ನಮ್ಮ ಅತ್ತೆಯವರ ಅಮ್ಮ, ಅಜ್ಜಿ. ನಂಗೆ ಅಜ್ಜಿನೇ ಆಗಬೇಕು, ನಾನು ಅಜ್ಜಿ ಅಂತಲೇ ಕರೆಯೋದು. ಅವ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಗೊತ್ತಾಯಿತು, ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಅವ್ರನ್ನ. ತುಂಬ ದಿನ ಆಗಿತ್ತು ಅಜ್ಜಿನೂ ನೋಡಿ ನಾವು. ಆಂಟಿ ನಾವು ಬರೋದು ಅವ್ರಿಗೆ ಗೊತ್ತಿರಲಿಲ್ಲ, ನೀನು ಬೋಂಡಕ್ಕೆಲ್ಲ ಹೆಚ್ಕೊಡು, ಬೋಂಡ ಮಾಡೋಣ ಅಂತ ಹೇಳ್ತಾಯಿದ್ರು. ಅವ್ರು ಕಾಫಿಗೆ ಇಡ್ತಾಯಿದ್ರು, ನಾನು ಹೆಚ್ಕೊಡ್ತಾಯಿದ್ದೆ. ಬೇಗ ಬೇಗ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತಿದ್ದು. ಅಜ್ಜಿ ಅಲ್ಲೇ ಒಂದು 3 ದಿನ ಇರ್ತಾರೆ ಅಂತ ಮೊದಲೇ ಗೊತ್ತಾಗಿತ್ತು. ಅದಕ್ಕೆ ಆಂಟಿ ಊರಿಗೆ ಹೋಗಿ ಅವ್ರನ್ನ ಅಲ್ಲೇ ಮಾತಾಡಿಸ್ಕೊಂಡು ಒಂದು ರಾತ್ರಿ 8:30 ಹಂಗೆ ನಾವು ನಮ್ಮೂರಿಗೆ ಹೊರಟ್ವಿ. ನಮ್ಮೂರಿಗೆ ಹೊರಡೋಷ್ಟರಲ್ಲಿ ಆಗಲೇ ಕತ್ಲೆನೇ ಆಗಿಬಿಟ್ಟಿತ್ತು. ನಾವು ನಮ್ಮ ಅಜ್ಜಿನ ನಮ್ಮ ಅಜ್ಜಿ ಮನೆಗೆ ಬಿಟ್ಟು ನಾವು ರಾತ್ರಿ ಹೋಗಿ ಮಲ್ಕೊಂಡ್ಬಿಟ್ವಿ. ರಾತ್ರಿ ಏನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ನಂಗೆ ಆಲ್ರೆಡಿ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಮ್ಮ ಅತ್ತೆ ಬೆಳಗ್ಗೆನೇ ನಿಮ್ಗೇನು ತಿಂಡಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರು ಏನಾದರೂ ಸ್ಪೆಷಲಾಗಿ ಮಾಡೋಣ, ಪಲಾವು ಪೂರಿ ಆ ಥರದ್ದೆಲ್ಲ ಅಂತ. ನಮಗೆ ಆ ಥರ ತಿಂಡಿಗಳಿಗಿಂತ ರೊಟ್ಟಿ ಪಲ್ಯ ಆ ಥರದ್ದೇ ಇಷ್ಟ. ಮತ್ತು ನಮ್ಮ ಅತ್ತೆ ಮಾವ ಅವ್ರಿಗೂ ಎಲ್ಲರಿಗೂ ಅದೇ ತಿಂಡಿ ಇಷ್ಟ. ಒಬ್ಬೊಬ್ಬರಿಗೂ ಏನು ಬೇರೆ ಮಾಡೋದು ಅಂತೇಳಿ ಒಂದೇ ಮಾಡಿ ಅಂತ ಹೇಳ್ತಾ ಇದ್ದೆ. ಅವ್ರಿಗೆ ಸಮಾಧಾನ ಇಲ್ಲ. ಲಡ್ಡುಮಗೆ ಪೂರಿ ಮಾಡಿಕೊಡೋಣ ಅಂತ ಕಲಿಸ್ಕೊಡಮ್ಮ ಮಾಡೋಣ ಅಂತ ಹೇಳ್ತಾಯಿದ್ರು. ಲಡ್ಡುನ ಅಶೋಕ್ ಕರ್ಕೊಂಡೋಗಿ ಬೆಳಗ್ಗೆನೇ ಇಡ್ಲಿ ತಿನ್ನಿಸ್ಕೊಂಬಂದ್ಬಿಟ್ಟಿದ್ರು. ಅವ್ನು ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ಆಗಬೇಕು ಅವನಿಗೆ. ಅದಕ್ಕೆ ರೊಟ್ಟಿನೇ ಮಾಡಿ ಅಮ್ಮ ಅಂಥೇಳಿ ರೊಟ್ಟಿನೇ ಮಾಡೋಕ್ಕೆ ಹೇಳಿದೆ. ಲಡ್ಡು ಆಚೆ ಹೋದಾಗಲೇ ನಾನು ಮನೆಯೆಲ್ಲ ಕಸ ಗುಡಿಸ್ಕೊಂಡೆ. ಲಡ್ಡು ಇದನ್ನು ಒಂದು ಸಲ ಆಟ ಆಡ್ಬಿಟ್ಟಿದ್ದ. ಅದು ಹಿಂದೆ ರೂಮಲ್ಲಿ ಇಟ್ಟಿರ್ತೀವಿ ನಾವು, ಅದನ್ನು ಅವನೇ ಹೋಗಿ ಎತ್ಕೊಂಬಂದು ಆ ರೂಮಿಂದ ಹಾಲ್ವರೆಗೂ ಅವನೇ ಅದನ್ನು ಎಳ್ಕೊಂಬಂದು ಇದನ್ನು ಹಾಕ್ಕೊಡಿ ಅಂತ ಕೇಳ್ತಾ ಇದ್ದ. ಹಾಕ್ಕೊಟ್ಟೆ. ಅದರಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಈ ಪಲ್ಯ ನನಗೆ ಮದುವೆ ಆದಮೇಲೆ ಗೊತ್ತಾಗಿದ್ದು. ಕಡಲೆಬೇಳೆ ಆಮೇಲೆ ಆಲೂಗೆಡ್ಡೆ ಹಾಕಿ ಮಾಡ್ತಾರೆ. ಹಬ್ಬದಲ್ಲಿ ಇದನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ ನಮ್ಮ ಅತ್ತೆ ಮನೇಲಿ. ಇವಾಗ ನಾನು ಹಬ್ಬ ಮಾಡಿದಾಗೆಲ್ಲ ಈ ಪಲ್ಯ ಮಾಡೇ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆ ಆಮೇಲೆ ಚಪಾತಿ ಜೊತೆ. ನಾನು ಪೂರಿಗೂ ಮಾಡಿದ್ದೀನಿ, ಅದಕ್ಕೂ ಚೆನ್ನಾಗಿರುತ್ತೆ. ಅದೇ ಹೇಳ್ತಾ ಇದ್ದೆ ನಮ್ಮ ಅತ್ತೆಗೆ, ನಾವು ಎಷ್ಟೇ ಹೆಂಗೆ ಮಾಡಿದ್ರೂ ಇಲ್ಲಿ ಥರ ಟೇಸ್ಟ್ ಬರೋಲ್ಲ ಅಂತ ಹೇಳ್ತಾ ಇದ್ದೆ. ಪ್ರತಿ ಸಲ ಹೋದಾಗಲೂ ಹೆಂಗೆ ಮಾಡ್ತಾರೆ ಅಡುಗೆನ, ಆ ಪಲ್ಯನ ಅಂತ ನೋಡ್ಕೊಂಬರ್ತೀನಿ. ಊರಲ್ಲಿ ಮಾಡೋ ಅಡುಗೆ ರುಚಿನೇ ಬೇರೆ, ಇಲ್ಲಿ ಮಾಡೋ ಅಡುಗೆ ರುಚಿನೇ ಬೇರೆ. ನೀರಿಂದಿರ್ಬೋದು ಅಥವಾ ಮಾಡೋರ ಕೈ ಇರ್ಬೋದು ಗೊತ್ತಿಲ್ಲ, ಯಾವುದೇ ಅಡುಗೆ ಆದರೂ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ವಿ. ಕಾಫಿ ಜೊತೆ ನಮ್ಮ ಲಡ್ಡುಮಗೆ ಬಿಸ್ಕೆಟ್ ತಿನ್ನೋ ಅಭ್ಯಾಸ ಅವ್ರ ಡ್ಯಾಡಿ ತಿನ್ನಿಸ್ತಾ ಇದ್ದಾರೆ. ಮತ್ತು ನಾವು ನಮ್ಮ ಅತ್ತೆ ರೊಟ್ಟಿ ಹಾಕಿ ಒಬ್ಬೊಬ್ಬರಿಗೆ ಕೊಡ್ತಾಯಿದ್ರು. ನಮ್ಮ ಮಾವ ಅವರೆಲ್ಲ ಮಿಲ್ಲಿಂದ ಬರೋಷ್ಟರಲ್ಲಿ ನೀವು ತಿನ್ಕೊಳ್ಳಿ ಅಂತೇಳಿ ನಮಗೆ ಮಾಡಿಕೊಡ್ತಾಯಿದ್ರು. ನಾವು ಅಲ್ಲಿ ಹೆಂಗೆ ಅಂದರೆ, ನಾವು ರೊಟ್ಟಿನ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತೀವಿ, ಅಲ್ಲಿ ಸ್ವಲ್ಪ ಸ್ಮೂತಾಗಿ ಮಾಡ್ತಾರೆ. ನಮ್ಮ ಮಾವ ಅವ್ರಿಗೆಲ್ಲ ಗಟ್ಟಿಯಾಗಿದ್ದರೆ ಆಗಲ್ಲ ಅಂತ ಹೇಳಿಬಿಟ್ಟು ಸ್ಮೂತಾಗಿ ಮಾಡ್ತಾರೆ. ತುಂಬ ಚೆನ್ನಾಗಾಗಿತ್ತು ರೊಟ್ಟಿ ಪಲ್ಯ ಅವತ್ತು.
ಥರ ನಮ್ಮ ಕಡೆ ರೊಟ್ಟಿ ಮಾಡ್ತಾರೆ. ನಮ್ಮತ್ತೆ ಬಿಸಿ ಬಿಸಿ ರೊಟ್ಟಿನ ಒಬ್ಬೊಬ್ಬರಿಗೆ ಮಾಡಿ ಕೊಡ್ತಾಯಿದ್ರು. ಇನ್ನೇನು ನಾವು ಊರಿಗೆ ಹೊರಡಬೇಕಾಗಿತ್ತು. ಅಮ್ಮನ ರಾತ್ರಿ ಮನೆಗೆ ಬಿಟ್ಟು ಬಂದಿದ್ವಿ. ಮನೆ ತುಂಬ ಗಲೀಜಾಗಿರುತ್ತೆ ಯಾರಾದರೂ ಇಲ್ಲ ಅಂದರೆ. ಒಂದು 20 ದಿನ ಆಗಿತ್ತು ಅಮ್ಮ ಮನೆ ಬಿಟ್ಟು. ಏನು ಮಾಡ್ಕೊಂಡಿದ್ದಾರೆ, ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕ್ಕೆ ಹೋಗಿದ್ವಿ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮನ್ನೇ ಕಾಯ್ತಾಯಿದ್ರು ಅಮ್ಮ. ಸರಿ, ಕರೆಂಟ್ ಇಲ್ವಲ್ಲಮ್ಮ? ಕರೆಂಟ್ ಇಲ್ಲ. ಊಟ ತಿಂತೇನವ? ಅನ್ನ ತಿಂತೀಯ? ತಿನ್ನುತ್ತೇನ ಕಣ್ಮಗ. ನೀನು ಬರ್ತೀಯ ಅಂತ ಕಾಯ್ದಿಷ್ಟು ತನಕ ಮನಗಿದ್ದೇನ. ನಾನು ಅದೇ ಇವರಾಗೆ ಅಮ್ಮ ಮಾತಾಡಿತ್ತು ಕಣಿ. ಹಾಂ ಮಾಡಿ ಬಂದ್ರು ರಂಜೂರು ಅಂದೆ. ಆರೋಗ್ಯ ನೋಡಿ, ಬಾಯ್. ಅಶೋಕ್ ಅಕ್ಕ ಅವರು ಹೊಸ್ದಾಗಿ ಒಂದು ಕಾಫಿ ಶಾಪ್ನ ಓಪನ್ ಮಾಡಿದರು. ನಾವು ಓಪನಿಂಗ್ ಟೈಮು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾವು ಹೋಗಿದ್ದಾಗ ಅಲ್ಲೂ ಹೋಗಿ ನೋಡ್ಕೊಂಡು ಬಂದ್ವಿ. ಅದ್ರ ಹೆಸ್ರು ಕಾಫಿ ಪರಂಪರೆ ಅಂತ. ಯಾರಾದರೂ ಈ ಕಡೆ ಜಾವಗಲ್, ಹಳೇಬೀಡು, ಹಾಸನ, ಅರಸೀಕೆರೆ ಈ ಕಡೆ ಇದ್ದರೆ ಒಂದು ಸಲ ಬನ್ನಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು ಕಾಫಿನ. ಇಂಟೀರಿಯರು ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಒಂದೊಂದು ಅವರೇ ಹೋಗಿ ಸೆಲೆಕ್ಟ್ ಮಾಡಿ ತಂದು ಮಾಡ್ತಾಯಿದ್ರು. ಚೆನ್ನಾಗಿದೆ. ಆರ್ಗನೈಸ್ ಆಗಿ ಮಾಡಿದ್ದಾನೆ. ನಾವು ಕಾಫಿ ಶಾಪ್ದು ಏನೇ ವರ್ಕ್ ಇದ್ದರೂ ಮೊದಲೇ ನಮಗೆ ಗೊತ್ತಾಗ್ತಿತ್ತು. ವಿಕಾಸ್ ಅಂದರೆ ನಮ್ಮ ಅಕ್ಕನ ಮಗ ವಿಡಿಯೋ ಮಾಡಿ ಎಲ್ಲದನ್ನು ಕಳಿಸ್ತಿದ್ದ. ನೋಡ್ತಾ ಇದ್ವಿ. ಬಟ್ ಏನೇ ವಿಡಿಯೋಲಿ ನೋಡಿದ್ರು ಎದುರುಗಡೆ ನೋಡಿದಾಗ ತುಂಬ ಚೆನ್ನಾಗಿ ಅನ್ನಿಸ್ತು. ಆರ್ಗನೈಸ್ ಆಗಿ ಎಲ್ಲದನ್ನು ಅವರೇ ಸೆಲೆಕ್ಟ್ ಮಾಡಿ ತಂದು ಹಾಕಿದ್ದಾರೆ. ಇದು ಜಾವಗಲ್ ಫೇಮಸ್ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ತುಂಬ ಹಳೆ ದೇವಸ್ಥಾನ. ಇದ್ರ ಒಳಗಡೆ ಎಲ್ಲ ವೀಡಿಯೋ ಮಾಡಿ ಯಾವತ್ತಾದರೂ ತೋರಿಸ್ತೀನಿ. ಇದು ಜಾವಗಲ್ದು ಗೌರ್ಮೆಂಟ್ ಹಾಸ್ಪಿಟಲ್. ನಮ್ಮ ಅಕ್ಕ ಹುಟ್ಟಿದ್ದಿಲ್ಲೇ ಅಂತ ನಮ್ಮ ಮಮ್ಮಿ ಇದ್ರ ಕತೆ ಹೇಳ್ತಾ ಇರ್ತಾರೆ ಯಾವಾಗಲೂ. ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ ವೇದಕ್ಕೆ ತೋರಿಸೋಣ ಅಂತ. ಇದು ಜಾವಗಲ್ ಕೆರೆ. ಕೆರೆಗಳೆಲ್ಲ ತುಂಬಿ ತುಂಬ ವರ್ಷನೇ ಆಗಿತ್ತು. ಈಗ ಒಂದು 4-5 ವರ್ಷದಿಂದ ಯಾವ ಕೆರೆಯಲ್ಲಿ ನೋಡಿದ್ರೂ ನೀರಿರುತ್ತೆ. ಅದೇ ಖುಷಿ. ಹಳೇಬೀಡಾಗಲಿ, ಜಾವಗಲ್ಲಾಗಲಿ, ಅರಸೀಕೆರೆ ಆಗಲಿ ಎಲ್ಲ ಕೆರೆಗಳು ತುಂಬಿರುತ್ತೆ. ಇಲ್ಲಿಂದ ನಾವು ಅಕ್ಕ ಮನೆಗೆ ಹೋಗಿ ಟಿಪ್ಟೂರಲ್ಲಿ ಆವತ್ತು ರಾತ್ರಿ ಆಯಿತು ಅಂತ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಎದ್ದು ನಾವು 5 ಗಂಟೆಲಿ ಬೆಂಗಳೂರಿಗೆ ಬಂದ್ವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಹೊಸ ವೀಡಿಯೋ ಮಾಡೋಕ್ಕೆ ಎಂಕರೇಜ್ಮೆಂಟ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.